ಈ ಕಥೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬಾರ್ದು ಪ್ಲೀಸ್. ಅವನು ಬಾಗಿಲು ಮುಚ್ಚಿದ ಸದ್ದಿಗೆ ಅವಳ ಇಡೀ ದೇಹ ಒಂದು ಕ್ಷಣ ನಡುಗು ಹೋಯಿತು. ಕೈಯಲ್ಲಿದ್ದ ಹಾಲಿನ ಲೋಟ ಗಡಗಡ ನಡುಗ್ತಾ ಇದ್ರೆ ಅದರಲ್ಲಿನ ಹಾಲು ಹೊರಗೆ ಚೆಲ್ಲದೇ ಇರೋ ಥರ ತಡೆಯೋಕೆ ಅವಳು ಸಾಹಸ ಪಡ್ತಾ ಇದ್ಲು. ಮದುವೆಯ ರೇಷ್ಮೆ ಸೀರೆಯ ಭಾರ ಒಂದು ಕಡೆ ಆದರೆ ಮನಸ್ಸಿನ ಒಳಗಿರುವ ಆತಂಕ ಇನ್ನೊಂದು ಕಡೆ ಅವಳನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಅವನು ತಲೆ ಹೊರಿಸ್ಕೊಳ್ತಿದ್ದ ಟವಾಲನ್ನು ಮಂಚದ ಮೇಲೆ ಎಸೆದು ಅವಳ ಕಡೆಗೆ ತಿರುಗ್ದ. ಹಳ್ಳಿಯ ಬೆಸರಿನಲ್ಲಿ ಬೆಂದು ಕರಕಲಾಗಿದ್ದ ಗಟ್ಟಿ ದೇಹ ಅದು. ಮುಖದಲ್ಲಿ ಯಾವುದೇ ನಯಾನಾಜುಕಿನ ಲಕ್ಷಣನೇ ಇಲ್ಲ. ನೇರವಾಗಿ ಅವನು ಧ್ವನಿ ಹತ್ತಿರ ಬಂದು ಗಡುಸು ಧ್ವನಿಯಲ್ಲೇ ಹೇಳ್ದ, ಅಲ್ಲಿ ಗಿಡ ಹಾಲನ್ನ, ಅಷ್ಟೊಂದೇನು ನಡುಗಬೇಡ, ನಾನೇ ನಿನ್ನ ತಿಂದಾಕಲ್ಲ. ಅವನ ಗಡುಸು ಮಾತು ಕೇಳಿ ಅವಳಿಗೆ ಗಂಟಲೆಯೇ ಒಣಗ್ದಂಗಾಯಿತು. ಮೆಲ್ಲನೆ ಲೋಟವನ್ನು ಟೇಬಲ್ ಮೇಲಿಟ್ಟು ಮಂಚದ ಒಂದು ಮೂಲೆಯಲ್ಲಿ ಮುದುಡಿ ಕುಳಿತಿದ್ಲು. ಅವಳಿಗೂ ಹಳ್ಳಿಯ ವಾತಾವರಣದಲ್ಲೇ ಬೆಳೆದ ಅಭ್ಯಾಸ. ಆದರೆ ಗಂಡನ ಆ ಹೊರಟುತನ ಅವಳಲ್ಲಿ ಒಂದು ರೀತಿಯ ಭಯ ಹುಟ್ಟಿಸ್ತು. ಅವನಿಗೆ ಹೆಣ್ಣಿನ ಮನಸ್ಸನ್ನು ಹೇಗೆ ಗೆಲ್ಲಬೇಕು, ಹೇಗೆ ಪ್ರೀತಿ ಮಾಡಬೇಕು, ಮಾತಾಡಿಸ್ಬೇಕು ಅನ್ನೋ ಯಾವ ಜ್ಞಾನವೂ ಇರಲಿಲ್ಲ. ತಡ ಮಾಡದೆ ಅವಳ ಹತ್ರ ಬಂದು ಅವಳ ಸಮ್ಮತಿಯನ್ನು ಕೇಳದೆ ನೇರವಾಗಿ ದೈಹಿಕವಾಗಿ ಹತ್ತಿರ ಆಗೋಕ್ಕೆ ಮುನ್ನುಗ್ತಾನೆ. ಅವಳಿಗೇನಾಗ್ತದೆ ಅಂತ ತಿಳಿಯುವಷ್ಟರಲ್ಲೇ ತೀವ್ರವಾದ ಕಷ್ಟ ಮತ್ತು ನೋವು ಅನುಭವಿಸುವಂತೆ ಅವಳಿಗೆ ಶುರುವಾಯಿತು. ಯಾವುದೇ ಮುನ್ನುಡಿ ಇಲ್ಲದೆ ಯಾಂತ್ರಿಕ ಕ್ರಿಯೆ ಅವಳಿಗೆ ನರಕದಂತೆ ಭಾಸಾಗುತ್ತೆ. ಕಣ್ಣೀರಿನಿಂದ ನೀರು ಧಾರೆ ಧಾರೆಯಾಗಿ ಹರಿಯೋಕ್ಕೆ ಶುರುವಾಯಿತು. ಹೊರಗೆ ಸದ್ದು ಮಾಡೋಕ್ಕಾಗಲ್ಲ, ಯಾಕಂದರೆ ಅದೊಂದು ತುಂಬು ಕುಟುಂಬ. ಕಣ್ಣು ಮುಚ್ಚಿ ನೋವನ್ನು ನುಂಗ್ಕೊಳ್ತಾಳೆ. ಅವನು ಮುಗಿಸಿ ಆ ಕಡೆ ಮುಖ ಮಾಡಿ ಆರಾಮಾಗಿ ಮಲಗ್ತಾನೆ. ಇವಳು ನೋವಿನಿಂದ ಬೇಸರದಿಂದ ಗೋಡೆ ಕಡೆಗೆ ಮುಖ ಮಾಡಿ ಕಣ್ಣೀರನ್ನು ಹಾಕ್ತಾ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಕಳೀತಾಳೆ. ಮರುದಿನ ರಾತ್ರಿ ಕೋಣೆಯೊಳಗೆ ಮತ್ತೆ ಅದೇ ನಿಶಬ್ದ ಆವರಿಸ್ತು. ಅವಳಿವತ್ತು ಹಾಲಿನ ಲೋಟ ಹಿಡಿದುಕೊಂಡು ಒಳಗೆ ಬಂದ್ಲು. ಆದರೆ ಇವತ್ತು ಅವಳ ಕಣ್ಣುಗಳಲ್ಲಿ ನೆನ್ನೆ ಇದ್ದ ಹೆದರಿಕೆಗಿಂತ ಹೆಚ್ಚಾಗಿ ಒಂದು ರೀತಿಯ ಬೇಸರ ಮತ್ತು ಅಸಹಾಯಕತೆಯನ್ನು ಎದ್ದು ಕಾಣ್ತಾ ಇತ್ತು. ಅವನು ಮಂಚದ ಮೇಲೆ ಕುಳಿತು ಏನೋ ಯೋಚಿಸ್ತಾ ಇದ್ದ. ನೆನ್ನೆಯ ಘಟನೆಯ ನಂತರ ಅವಳ ಮುಖದಲ್ಲಿದ್ದಂತಹ ಕಣ್ಣೀರು, ಇವತ್ತಿನ ಅವಳ ಮೌನ ಅವನ ಹೊರಟು ಮನಸ್ಸಿಗೆ ಎಲ್ಲೋ ಒಂದು ಕಡೆ ತಟ್ಟದಂಗೆ ಆಗುತ್ತೆ. ತಾನು ಮಾಡಿದ ತಪ್ಪಾ ಅಥವಾ ಸರಿಯಾ ಅನ್ನೋ ಗೊಂದಲ ಅವನ ಮುಖದಲ್ಲೂ ಇತ್ತು. ಹಳ್ಳಿಯ ಮುಗ್ಧ ಪರಿಸರದಲ್ಲಿ ಬೆಳೆದಂತಹ ಅವನಿಗೆ ಹೆಣ್ಣನ್ನು ಹೇಗೆ ನಿಭಾಯಿಸಬೇಕು, ಅವಳನ್ನು ಯಾವ ರೀತಿ ಕೇರ್ ಮಾಡಬೇಕು ಅಂತ ಯಾರು ತಾನೇ ಹೇಳ್ಕೊಡ್ತಾರೆ. ಅವಳು ಲೋಟನ ಎಂದಿನಂತೆ ಟೇಬಲ್ ಮೇಲೆ ಇಟ್ಟು ಮಂಚದಿಂದ ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡ್ಳು. ಅವನು ಅವಳನ್ನೇ ದಿಟ್ಟಿಸಿ ನೋಡುತ್ತಾ ಆ ಮೌನವನ್ನು ಮುರಿಯಲು ಪ್ರಯತ್ನಿಸ್ದ. ಹಾಲು ಕುಡಿತೀಯಾ? ಲೋಟದ ಕಡೆಗೆ ಸನ್ನೆ ಮಾಡುತ್ತಾ ಸ್ವಲ್ಪ ತಗ್ಗಿದ ಧ್ವನಿಯಲ್ಲಿ ಕೇಳಿದ. ನೀವೇ ಕುಡೀರಿ. ಅವಳು ಕಣ್ಣೆತ್ತಿಯೂ ನೋಡದೆ ತಲೆ ತಗ್ಗಿಸಿ ಮೆಲ್ಲನೆ ಸ್ವಲ್ಪ ಬೇಸರದಲ್ಲೇ ಉತ್ತರಿಸಿದ್ಲು. ನನಗೂ ಬೇಡ, ಹಾಗೆ ಮಲ್ಕೋ ಹಂಗಾದ್ರೆ. ಅವನು ಮುಖವನ್ನು ಸ್ವಲ್ಪ ಗಡುಸು ಮಾಡಿಕೊಂಡೇ ಹೇಳಿ ಬೆಡ್ನ ಒಂದು ಕಡೆ ಮುಖ ತಿರುಗಿಸಿ ಮಲಗಿಬಿಟ್ಟ. ಇಬ್ಬರ ನಡುವೆ ಮಾತು ಬೆಳಿಲೇ ಇಲ್ಲ. ಅವಳು ಮಂಚದ ಇನ್ನೊಂದು ತುದಿಗೆ ಹೋಗಿ ಮಲ್ಕುತ್ತಾಳೆ. ಇಬ್ಬರ ನಡುವೆ ಕೇವಲ 1 ಅಡಿಯಷ್ಟು ಜಾಗವಿರಬಹುದು, ಆದರೆ ಮಾನಸಿಕವಾಗಿ ಇಬ್ಬರ ನಡುವೆ 100 ಮೈಲಿ ದೂರದಷ್ಟು ಭಾಸವಾಗ್ತಿತ್ತು. ಅವರಿಬ್ಬರಿಗೂ ಈ ಮುಜುಗರದ ಮೌನವನ್ನು ಹೇಗೆ ಮುರಿಬೇಕಂತ ತಿಳಿತಾ ಇರಲಿಲ್ಲ. ಇಬ್ಬರು ಎಚ್ಚರವಾಗಿಯೇ ಇದ್ದರೂ ನಿದ್ದೆ ಬಂದವರಂತೆ ಕಣ್ಣು ಮುಚ್ಚಿ ರಾತ್ರಿ ಕಳೀತಾ ಇದ್ರು. ಆದರೆ ಆ ಮುಜುಗರ, ಆ ತಪ್ಪು ತಿಳುವಳಿಕೆಯಲ್ಲೇ ಇಡೀ ಜೀವನ ಕಳೆಯಲು ಅವಳಿಗೆ ಇಷ್ಟ ಇರಲಿಲ್ಲ. ತಮಗೆ ತಿಳಿಯದ ಆ ನಯ, ನಾಜೂಕು, ಆ ಒಂದು ದಾಂಪತ್ಯದ ಸುಖ ಏನನ್ನೋದು ಪತ್ತೆ ಹಚ್ಚಲೇಬೇಕು ಅಂತ ಅವಳ ಮನಸ್ಸಿನಲ್ಲಿ ನಿರ್ಧರಿಸ್ತಾಳೆ ಆ ಹಳ್ಳಿ ಹುಡುಗಿ. ಮರುದಿನ ಹಗಲೆಲ್ಲ ಅವಳ ಮನಸ್ಸಿನಲ್ಲಿ ಅದೇ ಯೋಚನೆ ಸುಳಿದಾಡೋಕ್ಕೆ ಶುರುವಾಯಿತು. ಆ ಕಷ್ಟಕ್ಕೆ, ಆ ನೋವಿಗೆ ಒಂದು ಪರಿಹಾರ ಕಂಡುಕೊಳ್ಳಲೇಬೇಕು ಅಂತ ಅಂದುಕೊಂಡ್ಳು. ಮಧ್ಯಾಹ್ನ ಮನೆಯವರೆಲ್ಲ ಹೊರಗೆ ಹೋದಾಗ ತನ್ನ ಮೊಬೈಲನ್ನು ಕೈಗೆತ್ಕೊಳ್ತಾಳೆ. ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಅವಳಿಗೆ ಫೋನಲ್ಲಿ ಹೆಚ್ಚೇನು ನೋಡೋಕ್ಕೆ ಅಂತ ಬರ್ತಾ ಇರಲಿಲ್ಲ. ಜಸ್ಟ್ ಫೋನ್ ಮಾಡೋದು ಅಷ್ಟೇ. ಆದರೆ ಧೈರ್ಯ ಮಾಡಿ ಇವತ್ತು ಯೂಟ್ಯೂಬ್, ಗೂಗಲ್ನಲ್ಲಿ ತನಗಿದ್ದ ಗೊಂದಲಗಳ ಬಗ್ಗೆ ಹುಡುಕಾಡೋಕ್ಕೆ ಶುರು ಮಾಡ್ಕೊಳ್ತಾಳೆ. ಮೊದಲಿಗೆ ಮುಜುಗರ ಅನ್ನಿಸಿದ್ರು ಕೂಡ ಓದುತ್ತಾ ಓದುತ್ತಾ ಅವಳಿಗೆ ಹೊಸದೊಂದು ಪ್ರಪಂಚನೇ ತೆರೆದುಕೊಳ್ಳುತ್ತೆ. ಅಲ್ಲಿ ವಿಜ್ಞಾನಿಗಳು ಮತ್ತು ಕೌನ್ಸಿಲರ್ಗಳು ಬರೆದಿರುವಂತಹ ವಿಷಯಗಳು ಅವಳ ಕಣ್ಮುಂದೆ ಬಂದು ಅವಳ ಕಣ್ಣನ್ನು ತೆರೆಸ್ತವೆ. ಗಂಡ ಹೆಂಡತಿಯ ದೈಹಿಕ ಮಿಲನ ಅನ್ನೋದು ಕೇವಲ ಒಂದು ಯಾಂತ್ರಿಕ ಕ್ರಿಯೆಯಲ್ಲ. ಅದೊಂದು ನೇರವಾಗಿ ದೈಹಿಕ ಸಂಪರ್ಕಕ್ಕೆ ಮುಂದಾದಾಗ ಹೆಣ್ಣಿನ ದೇಹ ಖಂಡಿತ ಸಿದ್ಧ ಇರೋದಿಲ್ಲ. ಹಾಗಾಗಿ ತೀವ್ರವಾದ ನೋವಾಗುತ್ತೆ, ಹಿಂಸೆ ಆಗುತ್ತೆ. ಆದರೆ ಅದಕ್ಕೆ ಮುನ್ನ ಪ್ರೀತಿಯ ಮಾತು, ಚುಂಬನ, ಒಬ್ಬರನ್ನೊಬ್ಬರು ಮುದ್ದಿಸೋದ್ರಿಂದ ಹೆಣ್ಣಿನ ದೇಹದಲ್ಲಿ ಹಾರ್ಮೋನ್ಗಳು ಅನ್ನೋಂಥದ್ದು ಬಿಡುಗಡೆಯಾಗಿ ಈ ಪ್ರಕ್ರಿಯೆ ಸುಮಧುರವಾಗಿ ಸರಾಗವಾಗುತ್ತದೆ ಮತ್ತು ಸುಂದರ ಅಂತಲೂ ಅನಿಸುತ್ತೆ. ಇಬ್ಬರಿಗೂ ಖುಷಿ ಸಿಗುತ್ತೆ. ಇಷ್ಟು ದಿನ ತಮಗಿದ್ದ ಕಷ್ಟಕ್ಕೆ ಕಾರಣ ನಯ, ನಾಜೂಕು ಗೊತ್ತಿಲ್ಲದೆ ಇರುವುದು ಹೊರತು ಬೇರೇನೂ ಅಲ್ಲ ಅನ್ನೋ ಸತ್ಯ ಅವಳಿಗೆ ಅರ್ಥ ಆಯಿತು. ಈ ಅಪ್ಡೇಟ್ ಕೇವಲ ಅವಳಿಗಷ್ಟೇ ಅಲ್ಲ, ತನ್ನ ಹೊರಟು ಗಂಡನಿಗೂ ತಿಳಿಯಬೇಕು ಅಂತ ಅವಳು ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಳು. ಅವತ್ತು ಒಂದಿನ ಎಂದಿನಂತೆ ರೂಮಿಗೆ ಬಂದು ಬಾಗಿಲನ್ನು ಹಾಕಿ ಅವಳು ಬೆಡ್ ಮೇಲೆ ಕೂತು ಮೊಬೈಲ್ ನೋಡ್ತಿದ್ಲು.
ಹಾಗೆ ಅವನು ಹತ್ರ ಬಂದು ಅವಳ ಸೀರೆಯ ಸೆರಗನ್ನ ಹಿಡಿದು ತನ್ನ ಕಡೆಗೆ ಎಳೆಯೋಕೆ ಮುಂದಾದ. ನಿಲ್ಲಿಸಿ, ಅವಳು ತಕ್ಷಣ ಅವನ ಕೈಯನ್ನು ಮೆಲ್ಲಗೆ ತಡೆದು ಬೋಲ್ಡ್ ಆಗಿ ಹೇಳ್ತಾಳೆ. ಅವನು ಆಶ್ಚರ್ಯದಿಂದ ಅವಳ ಮುಖ ನೋಡ್ದ. ಏನೇ ಇವತ್ತು ಅಂತ ಗದ್ದರಿಸ್ತಾ ಕೇಳ್ದ. ಪ್ರತಿದಿನ ಹೀಗೆ ಕಷ್ಟಪಡೋಕೆ ನೋವು ತಿನ್ನೋಕೆ ನನ್ನ ಕೈಲಾಗಲ್ಲ. ನನಗಷ್ಟೇ ಅಲ್ಲ, ನಿಮಗೂ ಸಂಸಾರದ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಇಬ್ಬರಿಗೂ ಗೊತ್ತಿರೋದನ್ನು ಈ ಮೊಬೈಲ್ನ ನೋಡಿ ಕಲಿತಿದ್ದೀನಿ. ಸ್ವಲ್ಪ ಇಲ್ಲಿ ಬಂದು ಕೂತು ಇದನ್ನು ನೋಡ್ತೀರಾ ಎನ್ನುತ್ತಾ ತನ್ನ ಫೋನನ್ನು ಅವನ ಕಣ್ಣೆದುರಿಡಿದ್ಲು. ಅವನು ಹೊರಟನಾಗಿದ್ರೂ ಮುಗ್ಧ ಅವಳ ಮುಖದಲ್ಲಿದ್ದ ಗಾಂಭೀರ್ಯ, ಫೋನ್ನಲ್ಲಿದ್ದ ಪ್ರೀತಿ ವಿಜ್ಞಾನದ ಮಾತುಗಳು ನೋಡಿ ಒಂದು ಕ್ಷಣ ಸ್ತಬ್ಧನಾಗಿ ಕುಳಿತುಬಿಟ್ಟ. ಮಧ್ಯಾಹ್ನದ ಸಮಯ, ಮೊದಲ ರಾತ್ರಿಯ ನೋವು, ಗಂಡನ ಹೊರಟುತನದಿಂದ ಬೇಸತ್ತು ಹೋಗಿದ್ದವಳು ರೂಮ್ನಲ್ಲಿ ಹಾಸಿಗೆ ಮೇಲೆ ಸುಸ್ತಾಗಿ ಮಲಗಿದ್ಲು. ಮೈಯೆಲ್ಲ ಸಣ್ಣಗೆ ಜ್ವರ ಬಂದಂತೆ ಅನ್ನಿಸ್ತಾ ಇತ್ತು. ಮನಸ್ಸಿನಲ್ಲಿದ್ದ ಗೊಂದಲಕ್ಕೆ ಪರಿಹಾರ ಹುಡುಕ್ಬೇಕಂತ ಮೊಬೈಲನ್ನು ಕೈಗೆತ್ಕೊಂಡು ಹಂಗೆ ಇನ್ನೂ ಓದ್ತಾ ಇದ್ಲು. ಅಷ್ಟರಲ್ಲಿ ಬಾಗಿಲು ತೊಳ್ಕೊಂಡು ಅವಳ ಅತ್ತೆ ಒಳಗೆ ಬಂದ್ಲು. ಸೊಸೆ ಮಲಗಿರೋದನ್ನು ನೋಡಿ ಹತ್ರ ಬಂದು ಅವಳ ಹಣೆ ಮೇಲೆ ಕೈ ಇಟ್ರು. ಅಯ್ಯೋ, ಮೈಯೆಲ್ಲ ಇಷ್ಟೊಂದು ಕಾಯ್ತಾ ಇದೆಯಲ್ಲಮ್ಮ, ಹುಷಾರು ತಪ್ಪಿದ್ಯಾ? ಅತ್ತೆಯ ಧ್ವನಿಯಲ್ಲಿ ನಿಜವಾದ ಒಂದು ಕಳಕಳಿ ಇತ್ತು. ಅತ್ತೆಯನ್ನು ನೋಡಿದ ತಕ್ಷಣ ಅವಳು ಗಾಬರಿಯಿಂದ ಮೊಬೈಲನ್ನು ಸೀರೆಯ ಸೆರಗಿನೊಳಗೆ ಬಚ್ಚಿಟ್ಕೊಂಡು ಎದ್ದು ಕೂರೋಕೆ ಅಂತ ಹೇಳಿ ಟ್ರೈ ಮಾಡ್ತಾಳೆ. ಇರಲಿ ಬಿಡವ, ಹೇಳ್ಬೇಡ, ಹಾಗೆ ಮಲ್ಕೋ ಅನ್ನುತ್ತಾ ಅತ್ತೆ ಅವಳ ಪಕ್ಕದಲ್ಲಿ ಕೂತು ಅವಳ ತಲೆ ಸವರುತ್ತಾ ಮೆಲ್ಲಗೆ ಮಾತಾಡೋಕೆ ಶುರು ಮಾಡ್ತಾರೆ. ಸೊಸೆ ಮುಖದಲ್ಲಿದ್ದ ಸಣ್ಣ ಮುಜುಗರ, ಕಣ್ಣಿನ ಮೂಲೆಯಿದ್ದ ಒದ್ದೆ ಅತ್ತೆಗೆಲ್ಲನ ಅರ್ಥ ಮಾಡಿಸುತ್ತೆ. ನೋಡವ್ವ, ನನಗೇನು ತಿಳಿಯಲ್ಲ ಅನ್ಕೋಬೇಡ. ನನ್ನ ಮಗ ಹುಟ್ಟಿದಾಗಿಂದನೂ ಹಾಗೆ ಗಡಸು ಮುಗ್ದವನು, ಹಳ್ಳಿ ಬಿಸಿಲಲ್ಲಿ ಹೊಲದಷ್ಟು ಕಷ್ಟ ಬಿದ್ದು ಬೆಳೆದವನು. ಅವನಿಗೆ ಈ ನಯ, ನಾಜುಕು, ಪ್ರೀತಿಯಿಂದ ಆಡೋ ಮಾತುಗಳೆಲ್ಲ ಗೊತ್ತಿಲ್ಲವ. ಮೊದಲ ರಾತ್ರಿ ಅಂದಮೇಲೆ ಹೆಣ್ಣಿಗಿದೆಲ್ಲ ನಾರ್ಮಲ್ ಕಣವ. ನಮಗೂ ನಿನ್ನ ವಯಸ್ಸಲ್ಲಿ ಇದೇ ಥರ ಕಷ್ಟ ಆಗ್ತಿತ್ತು. ಮೈಕೈಯೆಲ್ಲ ನೋವಾಗಿ ಹಿಂಗೆ ಜ್ವರ ಬಂದಂಗೆ ಆಗ್ತಿತ್ತು. ಅತ್ತೆಯ ಹಳೆಯ ನೆನಪು ಮಾಡಿಕೊಳ್ಳುತ್ತಾ ನಗ್ತರು. ಅತ್ತೆಯ ಆ ಮುಕ್ತವಾದ ಮಾತನ್ನು ಕೇಳಿ ಸೊಸೆಗೆ ಮನಸ್ಸು ಸ್ವಲ್ಪ ಹಗುರ ಆಯಿತು. ಬಚ್ಚಿಟ್ಟಿದ್ದ ಮೊಬೈಲನ್ನು ಮೆಲ್ಲಗೆ ಹೊರಗೆ ತೆಗೆದ್ಲು. ಅದಲ್ಲ ಅತ್ತೆಮ್ಮ, ಮೊಬೈಲ್ನಲ್ಲಿ ನೋಡಿದೆ, ಸಂಸಾರ ಅಂದರೆ ಕೇವಲ ನೋವು ತಿನ್ನೋದಲ್ವಂತೆ. ಗಂಡ ಹೆಂಡತಿ ಮೊದಲು ಮುದ್ದಾಡಿ ಪ್ರೀತಿ ಮಾಡಿದರೆ ದೇಹ ತನಗೆ ತಾನೆಯೇ ಅದಕ್ಕೆ ಹೊಂದ್ಕೊಳ್ಳುತ್ತಂತೆ, ಸರಾಗ ಆಗುತ್ತೆ ಅಂತ ಇದರಲ್ಲಿ ಹೇಳಿದ್ದಾರೆ ಅತ್ತೆಮ್ಮ. ಆದರೆ ಅವರಿಗೆ ಇದೆಲ್ಲ ಹೆಂಗೆ ಹೇಳೋದು? ಸೊಸೆ ಮುಗ್ಧವಾಗಿ ಅತ್ತೆಯನ್ನು ನೋಡಿದ್ಲು. ಅತ್ತೆ ಆ ಫೋನ್ ಕಡೆ ನೋಡಿ ಸೊಸೆಯ ಕೈಯನ್ನು ಪ್ರೀತಿಯಿಂದ ಹೊತ್ತು ಹೇಳಿದ್ರು. ಛೇ, ಎಂಥ ಚಂದದ ಮಾತು ಹೇಳಿದವ. ಇದರಲ್ಲಿ ಹೌದು, ನಾವೆಲ್ಲ ಹಳಬರು. ನಮಗೆ ಇದೆಲ್ಲ ಸರಿಯಾಗಿ ಹೇಳ್ಕೊಡೋರು ಇರಲಿಲ್ಲ, ನಮಗೆ ಗೊತ್ತೂ ಇಲ್ಲ. ನರಕ ಅನುಭವಿಸ್ತಾ ಇದ್ವಿ. ಆದರೆ ನೀನು ಇವತ್ತಿನ ಕಾಲದ ಹುಡುಗಿ. ನನ್ನ ಮಗ ಹೊರಟನೇ ಇರ್ಬೋದು, ಆದರೆ ತುಂಬ ಮುಗ್ಧ, ಒಳ್ಳೆಯವನು, ಕೆಟ್ಟವನಲ್ಲ. ಇವತ್ತು ರಾತ್ರಿ ಅವನಿನ ಹತ್ರ ಬಂದಾಗ ನೀನೇ ಧೈರ್ಯ ಮಾಡಿ ಅವನಿಗೆ ವಿಷಯವನ್ನು ನೀನು ತಿಳಿಸು. ಹೆಂಡತಿಯಾಗಿ ಅವನಿಗೆ ನಯ್ಯ ನಾಜುಕನ್ನು ನೀನೇ ಹೇಳ್ಕೊಡ್ಬೇಕು, ಆಯಿತಾ? ಅತ್ತೆ ಅಷ್ಟೇ ಪ್ರೀತಿಯಿಂದ ಅವಳಿಗೆ ದೃಷ್ಟಿ ತೆಗೆದು ಹುಷಾರಾಗಿರು ಅಂತ ಹೇಳಿ ಹೊರಗೆ ಹೋಗ್ತಾರೆ. ಅತ್ತೆ ಕೊಟ್ಟ ಧೈರ್ಯ ಮತ್ತು ಮೊಬೈಲ್ ತಂದ ಜ್ಞಾನದಿಂದ ಸೊಸೆಯ ಮನಸ್ಸಿನಲ್ಲಿ ಈಗ ಅಷ್ಟೊಂದು ನಂಬಿಕೆ ಮೂಡಿತ್ತು. ತನ್ನ ಗಂಡನ ಮುಂದೆ ಫೋನನ್ನು ಹಿಡಿದು ಪರದೆ ಮೇಲೆ ಮೂಡಿ ಬರ್ತಿದ್ದ ಮಾತುಗಳು ಅವನು ಇವತ್ತಿನವರೆಗೂ ಎಲ್ಲೂ ಕೇಳಿರಲಿಲ್ಲ. ಯಾರೋ ಅವನಿಗೆ ಹೇಳಿಕೊಟ್ಟೂ ಇರಲಿಲ್ಲ. ಹತ್ತಿರ ಮಾಡಿಕೊಂಡಾಗ ತಾನಾಗಿಯೇ ದೇಹ ಒಪ್ಕೊಳ್ಳುತ್ತೆ, ಸರಾಗವಾಗುತ್ತೆ. ಪ್ರೀತಿಯ ಮೃದುತ್ವವೇ ಸಂಸಾರದ ಅಡಿಪಾಯ. ಆ ಧ್ವನಿ ಅವನ ಕಿವಿಯಲ್ಲಿ ಗುಯಿ ಅಂತಾಯಿತು. ಅವನಿಗೆ ತನ್ನ ಹೊರಟುತನದ ಅರಿವಾಗಿ ಒಳಗೊಳಗೆ ಅಪರಾಧ ಪ್ರಜ್ಞೆ ಅನ್ನೋದು ಕಾಳಕ್ಕೆ ಶುರುವಾಗುತ್ತೆ. ಫೋನಿಂದ ಕಣ್ಣನ್ನು ತೆಗೆದು ಅವಳ ಮುಖವನ್ನು ನೋಡ್ತಾನೆ. ಅವಳ ಕಣ್ಣುಗಳಲ್ಲಿ ನೆನ್ನೆಯ ನೋವಿನ ನೆರಳು ಎದ್ದು ಕಾಣ್ತಾ ಇತ್ತು. ಆದರೆ ಇವತ್ತು ತನ್ನ ಗಂಡ ಬದಲಾಗ್ತಾನೆ ಅನ್ನೋ ಒಂದು ಸಣ್ಣದೊಂದು ಆಶಾ ಕಿರಣ ಕೂಡ ಕಾಣ್ತಾ ಇತ್ತು. ಅವನ ಕೈಗಳು ಇವತ್ತು ಎಂದಿನಂತೆ ರಫ್ ಆಗಿ ಮುನ್ನಡೆಯಲಿಲ್ಲ, ಬದಲಿಗೆ ತುಂಬ ನಿಧಾನವಾಗಿ ಜಾಗರೂಕತೆಯಿಂದ ಅವಳ ಕೈ ಬೆರಳುಗಳನ್ನು ಹಿಡಿದುಕೊಂಡಿತ್ತು. ನನಗೆ ಇದೆಲ್ಲ ನಿಜವಾಗ್ಲೂ ಗೊತ್ತಿರಲಿಲ್ಲ ಕಣೆ. ನಮ್ಮ ಹಳ್ಳೀಲಿ ಯಾರೂ ಇಂಥದ್ದನ್ನೆಲ್ಲ ಹೇಳ್ಕೊಡೋದೇ ಇಲ್ಲ. ನಾನು ಹೊರಟುತನದಿಂದ ನೀನು ನೋವು ಮಾಡಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅನ್ನೋ ಧ್ವನಿ ಇವತ್ತು ಗಡುಸಾಗಿರಲಿಲ್ಲ, ಅದರಲ್ಲಿ ನಿಜವಾದ ಪಶ್ಚಾತ್ತಾಪವಿತ್ತು. ಗಂಡನ ಬಾಯಿಂದ ಆ ಮೃದುವಾದ ಮಾತನ್ನು ಕೇಳಿದ್ದೇ ತಡ ಅವಳ ಮನಸ್ಸಿನಲ್ಲಿದ್ದಂತಹ ಎಲ್ಲ ಕೋಪ, ಬೇಸರ ಕರಗಿ ನೀರಾಯಿತು. ಅವಳು ಮುಗುಳ್ನಗುತ್ತಾ ಅವನ ಹೆಗಲ ಮೇಲೆ ತಲೆಯನ್ನು ಇಟ್ಲು. ಅವನು ಅವಳನ್ನು ತುಂಬ ಮೃದುವಾಗಿ ತನ್ನ ಬಾಹುಬಂಧನದಲ್ಲಿ ಬಂಧಿಸ್ದ. ಅವಳ ಕೆನ್ನೆಯನ್ನು ಸವರುತ್ತಾ ಹಣೆಗೊಂದು ಮುತ್ತಿಟ್ಟಿದ್ದ. ಪ್ರೀತಿಯಿಂದ ಮುದ್ದಿಸಲು ಶುರು ಮಾಡ್ದ. ಆ ಮುದ್ದಾಟ, ಆ ಆಪ್ತತೆ ಇಬ್ಬರ ನಡುವಿನ ಮುಜುಗರವನ್ನು ಸಂಪೂರ್ಣವಾಗಿ ದೂರ ಮಾಡೋಕ್ಕೆ ಶುರು ಮಾಡ್ತು. ಕೆಲವೇ ಕ್ಷಣಗಳಲ್ಲಿ ಆ ಮೊಬೈಲ್ನಲ್ಲಿ ಹೇಳಿದಂತೆಯೇ ಚಮತ್ಕಾರ ನಡೆದಿತ್ತು. ಇಬ್ಬರ ಮನಸ್ಸುಗಳು ಒಂದಾದಾಗ ದೇಹವು ಅದಕ್ಕೆ ಪೂರ್ತಿಯಾಗಿ ಸಹಕರಿಸಿತು. ಒಂದು ರೀತಿಯ ನಿರಾಳತೆ, ಯಾವುದೇ ನೋವಿಲ್ಲದೆ, ದೈಹಿಕ ಕಷ್ಟವಿಲ್ಲದೆ ಇಬ್ಬರ ದೈಹಿಕ ಮಿಲನವು ಅತ್ಯಂತ ಸರಾಗವಾಗಿ ಸುಂದರವಾಗಿ ನಡೀತು.
ಯಾವ ನಯ ನಾಜುಕು ತಮ್ಗೆ ಗೊತ್ತಿಲ್ಲ ಅಂದ್ಕೊಂಡಿದ್ರು ಅದೇ ನಯ ನಾಜುಕನ್ನು ಇಬ್ಬರು ಒಬ್ಬರಿಗೊಬ್ಬರು ಪ್ರೀತಿಯಿಂದ ಹೇಳ್ಕೊಡೋಕೆ ಶುರು ಮಾಡಿದ್ರು. ಹಳ್ಳಿಯ ಆ ಮುಗ್ಧ ದಂಪತಿಗಳ ಬದುಕಿನಲ್ಲಿ ಮೊಬೈಲ್ ತಂದಂತಹ ಜ್ಞಾನದಿಂದ ಅವರ ಸಂಸಾರ ಎಂಬ ಸುಂದರ ಕಾವ್ಯಕ್ಕೆ ಅವತ್ತು ರಾತ್ರಿ ಗಟ್ಟಿಯಾದ ಮುನ್ನುಡಿ ಎನ್ನುವುದು ಬರೆಯಲ್ಪಟ್ಟಿತ್ತು. ಈ ಕಥೆಯಲ್ಲಿ ಕೊನೆಯದಾಗಿ ಒಂದು ಒಳ್ಳೆಯ ಸಂದೇಶವನ್ನು ಇದೆ ನೋಡಿ. ನಮ್ಮ ಹಳ್ಳಿ ವಾತಾವರಣದಲ್ಲಿ ಇವತ್ತಿಗೂ ಕೂಡ ಗಂಡ ಹೆಂಡತಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಮುಕ್ತವಾಗಿ ಇವತ್ತಿನವರೆಗೂ ಯಾರೂ ಕೂಡ ಮಾತಾಡಲ್ಲ ಅನಿಸುತ್ತೆ. ಸಂಸಾರದಲ್ಲಿ ನೋವು ತಿನ್ನುವುದೇ ಹೆಣ್ಣಿನ ವಿಧಿ ಅಂದುಕೊಳ್ಳೋದು ತಪ್ಪು. ದೈಹಿಕ ಮಿಲನ ಅನ್ನೋದು ಕೇವಲ ಯಾಂತ್ರಿಕ ಕ್ರಿಯೆ ಅಲ್ಲ, ಅದು ಇಬ್ಬರ ಮನಸ್ಸುಗಳು ಒಂದಾಗುವಂತಹ ಸುಂದರ ಪ್ರಕ್ರಿಯೆ. ಗಂಡನ ಹೊರಟುತನ, ಹೆಣ್ಣಿನ ಸಂಕೋಚದ ನಡುವೆ ಪ್ರೀತಿ ಮತ್ತು ಮುದ್ದಾಟ ಇಲ್ದಿದ್ರೆ ಸಂಸಾರ ಕೇವಲ ಕಷ್ಟ ಅಂತ ಅನ್ನಿಸ್ಬಿಡುತ್ತೆ, ಹಿಂಸೆ ಅಂತ ಅನ್ನಿಸ್ಬಿಡುತ್ತೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಮೊಬೈಲನ್ನು ಕೇವಲ ಮನೋರಂಜನೆಗೆ ಮಾತ್ರ ಬಳಸದೆ ನಮ್ಮ ಜ್ಞಾನಕ್ಕೆ, ದಾಂಪತ್ಯ ಜೀವನದ ಇಂತಹ ಅಗತ್ಯ ಜ್ಞಾನವನ್ನು ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಬಳಸಿ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮುದ್ದಿಸಿ ಮುನ್ನಡೆದರೆ ದೇಹ ಮತ್ತು ಮನಸ್ಸು ಎರಡೂ ಕೂಡ ಸರಾಗವಾಗಿ ಸ್ಪಂದಿಸ್ತವೆ. ಬದಲಾವಣೆ ನಮ್ಮಿಂದಲೇ ಶುರುವಾಗಲಿ. ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮಗೆ ಬೇಕಾದವ್ರಿಗೆ ಹಂಚ್ಕೊಳ್ಳಿ. ಧನ್ಯವಾದ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಶುಭವಾಗಲಿ.